ಇಲ್ಲವೇ ಅವು ಇರೋದಿಲ್ಲ. ಯಾಕಂದ್ರ ಅದು ದೇಹ ಮತ್ತು ಮನಸ್ಸಿನ ಭಾವದೊಳಗೆ ಈಗ ಅರಿಷಡ್ ವರ್ಗಗಳು ಅನ್ನೋದಿರ್ತೈತಿ. ಅವರು ದೇಹ ಭಾವವನ್ನು ತ್ಯಜಿಸಿ ಸರ್ವದಾ ಪೂರ್ಣ ಆ ಪರಬ್ರಹ್ಮ ಸ್ವರೂಪ ಆಗಿರ್ತಾರೆ. ಆ ಸ್ವರೂಪವನ್ನೇ ಕೂಡಿಕೊಂಡು ಸ್ವರೂಪವೇ ಆಗಿ ಬಿಟ್ಟಿರುವುದರಿಂದ ಸರ್ವದಾ ವೈರಾಗ್ಯಶೀಲನಿರುತ್ತಾರೆ. ಅವರಿಗೆ ಏನು ಬೇಕು ಬೇಡ ಅನ್ನೋದು ಏನೊಂದು ಬೇಕಾಗಿರೋದಿಲ್ಲ. ಪೂರ್ತಿ ಜಗತ್ತಿನ ಸರ್ವ ಸುಖಭೋಗಗಳನ್ನು ಕೂಡ ಋಣಾಸಮಾನಕ್ಕೆ ಕಂಡು ಸ್ವರ್ಗ ಭೋಗದ ಆಸೆಯನ್ನು ಎಲ್ಲವನ್ನು ಋಣಾಸಮಕ್ಕೆ ಕಂಡು ತಾನು ಕೇವಲ ಬಯಲು ಸ್ವರೂಪ ಇದ್ದೇನೆ ಅನ್ನೋದೊಂದು ಆ ಸಿದ್ಧರ ಒಳಗ ಯಾವಾಗ್ಲೂ ಇರ್ತತಿ. ಇಲ್ಲಿವರೆಗೆ ನೋಡಿದ್ದೀರಪ್ಪಾಗಿ. ಈಗ ಸ್ವರೂಪ ಸ್ಥಿತಿಯು ನೆಲೆ ನಿಂತಿರುವುದರಿಂದ ಅವನು ದೇಹದ ಚಿಂತೆಯನ್ನೇ ತೊರೆದಿರುವನು. ಅವನಿಗೆ ಮೂಲ ಸ್ವರೂಪದಲ್ಲಿ ಆ ಪರಬ್ರಹ್ಮವೇ ವಸ್ತು ತಾನು ಅನ್ನೋದು ನೆಲೆ ನಿಂತ ಮೇಲೆ ಈ ದೇಹಾಭಿಮಾನದಲ್ಲಾಗ್ಲಿ ಈ ದೇಹದ ಚಿಂತೆಯನ್ನು ಕೂಡ ತೊರೆದಿರುವನು. ಹಾಗೂ ಮುಂದಿನ ಆಗು ಹೋಗುಗಳ ಬಗ್ಗೆ ನಿಶ್ಚಿಂತನಾಗಿರುವನು. ಈಗ ದೇಹ ಐತಿ ಅಂದ್ರ ಇದಕ್ಕೆ ಬೇಕು ಅನ್ನ ನೀರು ಬೇರೆ ಏನೆಲ್ಲ ಬೇಕಾಗ್ತಾವಂತೇಳಿ ಇದನ್ನ ಓಪಣೆ ಮಾಡೋದಾಗ್ಲಿ ಇದನ್ನ ಕಾಪಾಡೋದಾಗ್ಲಿ ಏನಾರ ಮಾಡ್ಕೋಬೇಕಾಗಿತ್ತು. ಅವನಿಗೆ ಇದ್ರ ಮೇಲೆ ಅಭಿಮಾನನೇ ಇಲ್ಲ ಅಂದ್ಮೇಲೆ, ಈ ದೇಹವೇ ನಾನಲ್ಲ ಅಂದ್ಮೇಲೆ ಮತ್ತ ಅವನಿಗೆ ಇನ್ಯಾವ ಚಿಂತನೆ ಇರಲಾರದು. ಎತ್ತಿಗೇನು ಹೇಳುವುದು ಬುದ್ಧಿಯ ಸ್ವರೂಪನಿಷ್ಠವಾದರೆ ಎಲ್ಲಾ ಉಪಾಧಿಯೂ ಇಲ್ಲವಾಗುತ್ತದೆ. ನಮ್ಮವೇನ್ ಬುದ್ಧಿಯ ಇವು ಅಂತ ನಾವೇನೆಲ್ಲ ಹೇಳ್ತಾವಲ್ಲ ಅವೆಲ್ಲವೂ ಸ್ವರೂಪದೊಳಗೆ ಲೀನವಾಗಿಬಿಟ್ರೆ ಅಲ್ಲಿ ಬೇರೆ ಏನೋ ಇಲ್ದಂಗ ಆಗ್ತದೆ. ಈ ಅಂಗ ಶರೀರವು ಆ ಆತ್ಮ ಸ್ವರೂಪ ಆದಾಗ ಅಂಗ ಶರೀರವು ಕೂಡ ಲಿಂಗ ಶರೀರವಾಗ್ತದ. ಮನವು ಕೂಡ ಮಾದೇವನಾಗ್ತದ. ಈ ಬುದ್ಧಿಯು ಕೂಡ ತನ್ನ ಮೂಲ ಸ್ವರೂಪದಲ್ಲಿ ಇಲ್ದಂಗಾಗ್ಬಿಡ್ತದೆ. ಆ ಸ್ವರೂಪದಲ್ಲಿ ಲೀನವಾಗ್ತದೆ. ಈ ಕಾರಣದಿಂದಲೇ ಸಾಧು ಜನರು ನಿರುಪಾಧಿಕರಿರುವರು. ಈ ಕಾರಣದಿಂದಲೇ ಅಂದ್ರ ಅವ್ರು ಎಲ್ಲವನ್ನ ಕಳೆದ ಪರಬ್ರಹ್ಮ ಸ್ವರೂಪದಲ್ಲಿ ಅವ್ರು ಇರೋದ್ರಿಂದ ಅವರು ನಿರುಪಾಧಿಕರಂದ್ರೆ ಏನೊಂದು ಉಪಾಧಿಗಳಿಲ್ದೇ ಇರ್ತಕ್ಕಂಥವ್ರು, ಬಂಧನಗಳಿಲ್ದೇ ಇರ್ತಕ್ಕಂಥವ್ರು, ಕೋಪ ತಾಪಗಳಿಲ್ದೇ ಇರ್ತಕ್ಕಂಥವ್ರಾಗಿ ಅವ್ರಿರ್ತಾರೆ. ಸಾಧು ಸರ್ವದ ವಾಸಿಸಿದ ಸ್ವರೂಪದಲ್ಲಿ ಸಂಗಮವೆನ್ನುವುದೇ ಸಹನಾಗವಾದರಿಂದ ಈ ಸಾಧುವು ಎಲ್ಲಿ ನಿರುಪಾಧಿಕನಾಗಿರ್ತಾನಲ್ಲ ಆ ಸಾಧುವು ಸರ್ವದ ವಾಸಿಸಿದ ಸ್ವರೂಪದಲ್ಲಿ ಸಂಗಮವೆನ್ನುವುದೇ. ಅಂದ್ರ ಇಲ್ಲಿ ಸಂಗಮ ಅಂತಂದ್ರ ಕೂಡಲಾಗ್ತದೆ. ಅವನು ಈ ಹೊರಗಿರ್ತಕ್ಕಂಥ ಮನೋಮತಿ ಭಾವಗಳಾಗ್ಲಿ, ಮನ ಆಗ್ಲಿ, ಭಾವನೆಗಳಾಗ್ಲಿ, ಸಂಕಲ್ಪಗಳಾಗ್ಲಿ, ವಿಕಲ್ಪಗಳಾಗ್ಲಿ ಎಲ್ಲವನ್ನು ಕೂಡ ಆ ಆತ್ಮದ ಇದ್ರೊಳಗಾಗಿ ಏಕ್ ಮಾಡಿಬಿಡ್ತಾನ. ಎಲ್ಲ ನದಿಗಳು ಸಾಗರವನ್ನ ಸೇರಿ ಸಾಗರದಲ್ಲಿ ಏಕಾಗುವಂತೆ ಈ ಚಿತ್ರನಾಗಿರ್ತಕ್ಕಂಥವನು ತನ್ನ ಸಂಕಲ್ಪ ವಿಕಲ್ಪಗಳನ್ನಾಗ್ಲಿ, ತನ್ನ ಆಲೋಚನೆಗಳನ್ನಾಗ್ಲಿ, ತನ್ನ ಏನು ಬೇಕು ಬೇಡಗಳನ್ನಾಗ್ಲಿ ಎಲ್ಲವನ್ನ ಮೂಲ ಸ್ವರೂಪದಲ್ಲೇ ದಹನವಾಗುವುದರಿಂದ ಅವನು ಮಾನಾಪಾನ ನೋಡುವುದೇ ಇಲ್ಲ. ಅವನಿಗೆ ಈ ಮನಸ್ಸಿದ್ರೆ ಮಾನ ಅಪಮಾನಗಳು ಬೇಕಾಗ್ತಿತ್ತು. ಆ ಮನವೇ ಇಲ್ಲ. ಇವು ಮಾನ ಅಪಮಾನಗಳನ್ನವು ಬಹಳ ಮೀರಿದವು. ಇವು ಎಷ್ಟು ಮೀರಿದವು ಅಂದ್ರ ಇವು ಎಲ್ಲೆಲ್ಲಿ ನಾವು ಬೆಳ್ಕಂತ ಹೋಗವು. ಪಡಿಬಹುದು ಎಲ್ಲ ಸಕಲ ಸುಖ ಭಾಗ್ಯಗಳನ್ನೆಲ್ಲವನ್ನ ತೊರೆದು ಆರಾಮಾಗಿರ್ಬೋದು. ಎಲ್ಲಾ ಜ್ಞಾನದ ವಿಚಾರಗಳನ್ನ ಓದಿ ತಿಳಿದು ಮನನ ಮಾಡ್ಕೋಬಹುದು. ಆದ್ರೆ ಈ ಮಾನಾಭಿಮಾನ ಅನ್ನೋದು ಮಾತ್ರ ಇದು ಯಾವಾಗ್ಲೂ ನಾವು ಹಿಂದಿಂದ ಇರ್ತೈತಿ. ಆ ಜ್ಞಾನಿಗಳಾಗಿರ್ತಕ್ಕಂಥವ್ರು, ಸಿದ್ಧ ಪುರುಷರಾಗಿರ್ತಕ್ಕಂಥವ್ರು ಈ ಮಾನಾಭಿಮಾನಗಳನ್ನು ಕೂಡ ಅವ್ರಿಗಿರೋದೇ ಇಲ್ಲ. ಈ ಮಾನಾಭಿಮಾನಗಳೆಲ್ಲವನ್ನ ಅವರು ಬಿಟ್ಟು ಆ ಕಡೆಗೆ ಇರ್ತಾರ. ಅವ್ರು ಎಲ್ಲಿರ್ತಾರಪ್ಪ ಅಂದ್ರ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯ ನಿರುಪಾಧಿಕ ನಿರ್ಮಲ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಆ ಜ್ಯೋತಿ ಅಂದ್ರ ಆತ್ಮ ಸ್ವರೂಪವೇ. ಅದು ದೇಹದ ಅಭಿಮಾನವಾಗಲಿ, ಮನಸ್ಸಿನ ಮಾನಾಭಿಮಾನಗಳಾಗಲಿ, ಯಾವುದೇ ದುಃಖ ದುಮ್ಮಾನಗಳಾಗ್ಲಿ ಏನು ಇಲ್ದಂಗ, ಯಾವುದೇ ಉಪಾಧಿಗಳಿಲ್ದಂಗೆ ಆ ಉಪಾಧಿ ರಹಿತರಾಗಿ ನಿರ್ಮಲವಾಗಿ
ಆ ಸ್ವರೂಪದಲ್ಲಿ ಇರ್ತಾರ. ಮಹಾತ್ಮನು ಅಲಕ್ಷ್ಯ ವಸ್ತುವಿನ ಕಡೆಗೆ ಲಕ್ಷ್ಯ ಹಚ್ಚುವ ಕಡು ಜಾಣನಿದ್ದು ಪಾರಮಾರ್ಥದ ಪಕ್ಷವನ್ನು ಸಮರ್ಥಿಸಲು ಅರಿತಿರುತ್ತಾನೆ. ಇವನ್ ಹೆಂಗಿರ್ತಾನಂದ್ರ, ಯಾವ್ದು ನನ್ನ ಮೂಲ ಸ್ವರೂಪ ಧಕ್ಕೆ ಬರ್ತದೋ, ಯಾವುದರ ಸಂಘವನ್ನ ಮಾಡೋದ್ರಿಂದ ನನಗೆ ಬಂಧನ ಬರ್ತದೋ ಅದನ್ನ ಚೆನ್ನಾಗಿ ತಿಳಿದು ಅರಿತು ಅವುಗಳನ್ನ ಮೊದಲೇ ದೂರ ಮಾಡಿರ್ತಾನ. ಅವುಗಳನ್ನ ಲಕ್ಷ್ಯಕ್ಕೆ ಹತ್ಯನಕ್ ಹೋಗೋದಿಲ್ಲ, ತಗನಕ್ ಹೋಗಲ್ಲ. ಸುಳ್ಳು ಬಿಡ ಮರ, ಸುಳ್ಳು ತಗೊಂಡ್ ನಾವೇ ಮಾಡೋಣ, ಇಲ್ಲಿ ಸತ್ಯನ ನಮಗ್ ಕೇಳಕ್ ತಯಾರಿಲ್ಲ, ಸತ್ಯನ ಮಾತಾಡಕ್ ತಯಾರಿಲ್ಲ, ಸತ್ಯನೇ ಸತ್ಯದಲ್ಲಿ ಇರಕ ನಮಗ್ ಆಗ್ತಾ ಇಲ್ಲ ಅಂತಂದ್ರೆ ಈಗ ಸುಳ್ಳು ಕೇಳಿ ಸುಳ್ಳು ಮಾತಾಡಿ ಸುಳ್ಳು ಸುದ್ದಿ ತಗೊಂಡ್ ನಾವೇನ್ ಮಾಡೋಣ ಅನ್ನೋ ರೀತಿಯಲ್ಲಿ ಆ ಮಹಾತ್ಮರಾಗಿರ್ತಕ್ಕಂಥವ್ರು ಆ ನಿತ್ಯ ವಸ್ತುವಿನ ಕಡೆಗೆ ಲಕ್ಷ್ಯನೇ ಕೊಡೋದಿಲ್ಲ. ಅವ್ರ ಲಕ್ಷ್ಯ ಯಾವಾಗ್ಲೂ ಸದಾ ಪಾರಮಾರ್ಥದ ಪಕ್ಷವನ್ನು ಸಮರ್ಥಿಸಲು ಅರಿತಿರ್ತಾನೆ. ಅವ್ನು ಏನೇ ಕೇಳಿದ್ರು ಏನೇ ಮಾತಾಡಿದ್ರು ಆ ಪಾರಮಾರ್ಥ ವಿಚಾರವನ್ನೇ ಅವನ್ ಮಾತಾಡ್ತಾನೆ. ಯಾಕಂದ್ರೆ ಆ ಪಾರಮಾರ್ಥಕ್ಕಿಂತ ಅತಿ ಶ್ರೇಷ್ಠವಾದದ್ದು ಯಾವುದೊಂದು ಇಲ್ಲ. ಶಂಕರಾನಂದ್ರು ಹೇಳ್ತಾರ, ಪಾರಮಾರ್ಥದ ಜ್ಞಾನವಿಲ್ಲದೆ 100,000 ದೇಹದೊಳಗತಿ ಘೋರ ತಪದಿಂ ತಪ್ತನಾದರೂ ತೋರದಾತ್ಮಾನಂದವೆಂದು. 100,000 ದೇಹಗಳಲ್ಲಿ ಹುಟ್ಟಿ ಬಂದು ಘೋರ ತಪಸ್ಸನ್ನು ಮಾಡಿದ್ರು ಕೂಡ ಈ ಆತ್ಮಾನಂದ ದೊರೆಯಲಾಗರದು, ತನ್ನ ಸ್ವರೂಪವು ತನಗೆ ದರ್ಶನವಾಗಲಾರದು. ಮತ್ತ ಅದ ಹೆಂಗ ದರ್ಶನ ಆಗ್ತದಂದ್ರ ತತ್ವಮಸಿ ವಾಕ್ಯ. ಆ ತತ್ವಮಸಿ ವಾಕ್ಯದ ಅರ್ಥವನ್ನ ಯಾವಾಗ ನಾವು ತಿಳಿತವೋ ಆ ಕ್ಷಣವೇ ಅದು ನಮಗೆ ಆಗ್ತದೆ. ಯಾಕಂದ್ರೆ ಆ ಪರಬ್ರಹ್ಮ ಸ್ವರೂಪನು ನಾನೇ ಇದ್ದೇನೆ, ಇದನ್ನ ನಾವು ತಿಳಿದ್ರೆ ತತ್ವಮಸಿ ವಾಕ್ಯದ ಅರ್ಥದೊಳಗಿನ ತತ್ವ ವರಿಯದೆ ಎಂಬ ಪೂಜೆಯ 10,000 ವರ್ಷಗೈದರೂ ಮೃತ್ಯು ಬಾಧೆಯು ತಪ್ಪದೆಂದು ಸಾರುತ್ತಿದೆ, ಶ್ರುತಿ ಸಾರುತ್ತಿದೆ ಅಂತ. ಅಂದ್ರ ತಾನು ಪರಬ್ರಹ್ಮ ಸ್ವರೂಪನಿಗೆ ನನ್ನದೇನಾದ್ರೂ ತಿಳಿಯದೆ ನಾವೇನೆಲ್ಲ ಮಾಡಕ್ ಹೋಗ್ತೇವಂದ್ರು ಅದೆಲ್ಲದು ವ್ಯರ್ಥವೇ. ಮದುಮಕ್ಕಳನ್ನ ಬಿಟ್ಟು ಮದುವೆ ಮಾಡಕ್ ಹೋದಂಗ ಆಗ್ತದದು. ಯಾಕಂದ್ರೆ ಅದೇ ಅದಕ್ಕೆ ಸಾಧನ. ನಿರಾಕಾರ ಸ್ವರೂಪವಾಗಿರ್ತಕ್ಕಂಥ ಪರಮಾತ್ಮನನ್ನ ನಾವು ಕೂಡ್ಬೇಕು ಮಾಡ್ಬೇಕಂದ್ರೆ ನಾವು ನಿರಾಕಾರ ಸ್ವರೂಪವಾಗಿರ್ಬೇಕು. ಗುಣಾದಿಗಳಿಲ್ದೆ ಇರ್ತಕ್ಕಂಥ ಪರಬ್ರಹ್ಮವನ್ನ ನಾವು ಕೂಡ್ಬೇಕಂದ್ರ ಆ ನಾವು ಗುಣಗಳನ್ನ ಮೀರಿ ನೋಡ್ಬೇಕಾಗ್ತದೆ. ಏನೊಂದಿಲ್ಲದ ವಸ್ತುವನ್ನ ಕಾಣ್ಬೇಕಂದ್ರ ನಾವು ಕೂಡ ಏನೊಂದಿಲ್ಲದ ಸ್ಥಿತಿಯಲ್ಲೇ ಇರ್ಬೇಕಾಗ್ತದೆ. ಯಾಕಂದ್ರ ಆತ ಗುಣರಹಿತ, ಭಾವರಹಿತ, ಉಪಾಧಿ ರಹಿತ ಆಗಿರ್ತಕ್ಕಂಥವನು. ಯಾಕಂದ್ರ ಆ ಮಾತು ಮನಗಳೊಳಗೆ ಇವೆಲ್ಲ ಉಪಾಧಿಗಳು ಇರ್ತಾವೋ, ಆ ಮಾತು ಮನಗಳಿಂದ ಆ ಕಡೆಗೆ ಇರ್ತಕ್ಕಂಥ ಪರಬ್ರಹ್ಮನ್ ನಾವು ಕೂಡ್ಬೇಕಂದ್ರ ಆ ಸ್ವರೂಪವೇ ನಾನಿದ್ದೇನೆ ಅಂದ್ರೆ ಮಾತ್ರ ಕೂಡಕ್ ಸಾಧ್ಯ ಆಗ್ತದೆ. ಇನ್ ಬೇರೆ ಯಾವ ವಿಧಾನದಿಂದನೂ ಕೂಡಕ್ಕಾಗಲ್ಲ. ಅವೆಲ್ಲವೂ ಹೊರಗ ತೋರಿಸ್ತವು. ಸ್ವಯಂ ಸ್ವರೂಪವೇ ಆದ ಆ ಸಾಧುವು ಪರಮ ನಿರ್ಮಲನು. ಆ ಪರಮಾತ್ಮ ನಾವ್ ಹಂಗದನ ಹಿಂಗದನಂತ ನಾವೇನೆಲ್ಲ ವರ್ಣನೆ ಮಾಡ್ತಾವಲ್ಲ, ಆ ಗುರು ಹಿಂಗದನ, ಆತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿದ್ದಾನೆ, ಅವನು ಕೋಟಿ ಸೂರ್ಯ ಸಮಪ್ರಭ ಶಕ್ತಿ ಉಳ್ಳವನಿದ್ದಾನೆ. ಅವನ ಮಹಿಮೆಯನ್ನ ಹೇಳೋದಕ್ಕೆ ವೇದ ಶಾಸ್ತ್ರಗಳೆಲ್ಲ ಓದ್ಬೋದು, ವೇದಗಳೇ ತಲೆ ತಗ್ತಿದ್ವು. ಅಷ್ಟಿರ್ತಕ್ಕಂಥದ್ದು ಏನ್ ನಾವೊಂದು ವಸ್ತು ಐತಿ ಅಂತ ಹೇಳ್ತಾವಲ್ಲ, ಆ ವಸ್ತುವೇ ತನ್ನ ಆತ್ಮವು ಅದೇ ತಾನೆಂದು ಅಂತ ಆ ಜ್ಞಾನಿಗಳು ತಿಳಿದಿರ್ತಾರೆ. ಆ ರೀತಿ ಅವ್ರು ತಿಳಿದಿರೋದ್ರಿಂದ ಅವ್ರಿಗೆ ಬೇರೆ ಯಾವ ಕೂಡ ಏನು ಮಾಡಲಾರದು. ಆ ಭಾವಕ್ಕೆ ಬಂದಾಗ ಅವರು ಆ ಸಾಧುವು ಪರಮ ನಿರ್ಮಲನು ಅಂದ್ರ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ನಿರ್ಮಲನಾಗಿರ್ತಾನೆ. ಇರಲಿ, ಕೊನೆಗೆ ಎಲ್ಲಾ ಲಕ್ಷಣಗಳ ಸಾರವನ್ನು ಒಂದೇ ವಾಕ್ಯದಲ್ಲಿ ಹೇಳಬೇಕೆಂದರೆ ಸ್ವರೂಪಾಕಾರತೆಯ ಸ್ವಧರ್ಮವಾಗಿದ್ದು ಅದೇ ಧರ್ಮಗಳಲ್ಲೆಲ್ಲ ಶ್ರೇಷ್ಠ ಧರ್ಮವಾಗಿರುವುದು. ಆ ಸ್ವರೂಪ ಸ್ಥಿತಿಯೇ ಸಾಧು ಲಕ್ಷಣದ ಮುಖ್ಯ ಮರ್ಮವು. ಇಲ್ಲಿ ಈ ಬೇರೆ ಬೇರೆ ಎಲ್ಲ ಒಂದೊಂದು ನುಡಿಯಾಗಿ ಉದಾಹರಣೆ ಕೊಡೋದಕ್ಕಿಂತ ಆ ಎಲ್ಲಾ ನುಡಿಗಳು ಒಂದೇ ನುಡಿಯೊಳಗ ಬಂದು ಕೂಡೋದ ಹೆಂಗಪ್ಪ ಅಂದ್ರ ಸ್ವರೂಪಕಾರತೆಯೇ ಸ್ವಾಧರ್ಮವಾಗಿತ್ತು. ಇಲ್ಲಿ ಅನ್ಯ ಧರ್ಮಗಳಿಂದ ಸ್ವಾಧರ್ಮವೇ ಶ್ರೇಷ್ಠ ಅಂತ ಅನೇಕ ಮಹಾತ್ಮರು ಹೇಳ್ತಾರ. ಮತ್ ಸ್ವಾಧರ್ಮ ಅಂದ್ರೆ ಯಾವ್ದಪ್ಪ ಅಂದ್ರ ಹೊರಗೇನೋ ವೇಷಭೂಷಣಗಳಿಂದಾಗ್ಲಿ
ಅಥವಾ ಇನ್ನೊಂದು ಯಾವುದಗಳಿಂದ ಆಗ್ಲಿ ಅದು ಇರೋದಲ್ಲ. ಆ ಸ್ವಧರ್ಮ ಅಂದ್ರೆ ತಾನ ಪರಬ್ರಹ್ಮ ಸ್ವರೂಪನಿದ್ದೇನೆ, ಅದೇ ತಾನು ಅಂತೇಳಿ ಎಡಬಿಡದೆ ಅಂತರಂಗದೊಳಗೆ ಅನುಸಂಧಾನ ನಡೀತಿರೋದು. ಅದನ್ನು ಬಿಟ್ಟು ಎಂದೆಂದು ಕಲಕದಂಗೆ, ಯಾವ ಕ್ಷಣದಲ್ಲೂ ಕೂಡ ಕಲಕದಂಗೆ ಆ ಭಾವದಲ್ಲಿರುವುದೇ, ಅದೇ ತಾನಾಗಿರುವುದೇ ಆ ಸ್ವಧರ್ಮವಾಗಿರ್ತದೆ. ಅದೇ ಧರ್ಮಗಳೆಲ್ಲ ಶ್ರೇಷ್ಠ ಧರ್ಮವಾಗಿದ್ದು, ನಾವಿಲ್ಲಿ ಹೊರಗೆ ಹೋದ್ರ ಹಲವಾರು ಧರ್ಮಗಳನ್ನ ಹೇಳ್ತೇವೆ. ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಯಹೂದಿಗಳು, ಬೌದ್ಧರು, ಇನ್ನು ಏನಾನ ಹೇಳಕ್ ಹೋಗ್ತವೆ. ಆದ್ರ ಅವೆಲ್ಲವೂ ಹೊರಗ ನಿಜವಾದ ಸಹಧರ್ಮ ಯಾವುದು ಅಂದ್ರ ನಾನು ಬ್ರಹ್ಮನಿಷ್ಠನಾಗಿರ್ಬೋದು. ಆ ಬ್ರಹ್ಮವೇ ಸತ್ಯ, ಜಗತ್ತೇ ಮಿಥ್ಯ ಅಂತ ತಿಳಿದಿರೋದು. ಯಾವಾಗ್ಲೂ ಆ ಪರಮ ಜ್ಞಾನವೆಂಬ ಉರಿಯನ್ನೇ ಉಂಟು, ಪರಮ ಜ್ಞಾನವೆಂಬ ಉರಿಯನ್ನೇ ಉಟ್ಟು, ಪರಮ ಜ್ಞಾನವೆಂಬ ಉರಿಯನ್ನೇ ಆಸಿ, ಪರಮ ಜ್ಞಾನವೆಂಬ ಉರಿಯನ್ನೇ ಒದ್ದಂತರ ಅವರೇ ಅತಿ ಶ್ರೇಷ್ಠ ಸಾಧುಗಳು. ಯಾವಾಗ್ಲೂ ಕೂಡ ಅಂತರಂಗದೊಳಗ ಎಡಬಿಡದೆ ಆ ಪರಬ್ರಹ್ಮ ಸ್ವರೂಪ ನಾನಿದ್ದೇನೆಂಬ ಜ್ಞಾನಾಗ್ನಿಯನ್ನ ಯಾರು ಹಚ್ಕೊಂಡಿರ್ತಾರಲ್ಲ ಅವರೇ ಸಿದ್ಧ ಪುರುಷರು. ಯಾಕಂದ್ರೆ ಹೊರಗಿನ ಬೆಂಕಿಯ ಬೆಳಕಿಗೆ ದೀಪ ಪುಳುಗಳು ಹೆಂಗ್ ಸಾಯ್ತಾವಲ್ಲ, ಹಂಗ ನಮ್ಮೊಳಗ ದೇಹ ಭಾವ, ಮನೋಭಾವ, ಉಳಿದ ಏನ್ ಅನಂತ ಮಾನಾಭಿಮಾನಗಳು ಏನೆಲ್ಲ ಇದಾವಲ್ಲ, ಇವೆಲ್ಲವೂ ಕೂಡ ಲಯವಾಗ್ಬೇಕಂದ್ರೆ ಅದು ಒಂದೇ ಇಂದ ಸಾಧ್ಯವಿನ ಬೇರೆ ಇನ್ನು ಯಾವ ಮಾರ್ಗದಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಈ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಯಾವ್ದಪ್ಪ ಅಂದ್ರೆ ಸ್ವಾಧರ್ಮವಾಗಿರ್ತತಿ. ಆ ಸ್ವರೂಪ ಸ್ಥಿತಿಯೇ ಸಾಧು ಲಕ್ಷಣದ ಮುಖ್ಯ ಮರ್ಮವು. ಅವ್ರದ್ದು ಏನೈತಪ್ಪ ಮರ್ಮ, ಅವ್ರದ್ದು ಏನೈತಪ್ಪ ಟೆಕ್ನಿಕ್, ಅವ್ರದ್ದು ಏನೈತಪ್ಪ ಟ್ರಿಕ್ಸ್ ಅಂದ್ರ ಇದೇ ಅವ್ರ ಹತ್ರ ಇರೋ ಟ್ರಿಕ್. ಏನಪ್ಪಾ ಅಂದ್ರೆ ನಾನು ಕಷ್ಟ ಬಯಲಿದ್ದೇನೆ, ನಿರಾಕಾರ ಸ್ವರೂಪನಾಗಿದ್ದೇನೆ, ಜನನ ಮರಣ ರಹಿತನಾಗಿದ್ದೇನೆ ಅನ್ನೋದ ಅವ್ರದ್ದು ಮರ್ಮ. ಇನ್ನು ಈ ತರದ ಸ್ವರೂಪ ನಿಶ್ಚಯ ನಿರಾಯಸವಾಗಿ ಬರಬೇಕಾದರೆ ಮೇಲೆ ವರ್ಣಿಸಿದಂತ ಸಾಧುಗಳ ಸಂಗತಿಯನ್ನು ಹಿಡಿಯಬೇಕಾಗುವುದು. ಈಗ ಇಷ್ಟೆಲ್ಲ ನಾವು ಹೇಳಿದ್ವಲ್ಲ ಸಿದ್ಧರ ಲಕ್ಷಣಗಳನ್ನಂತ, ಮತ್ತೆ ಈ ಸಿದ್ಧರ ಲಕ್ಷಣಗಳನ್ನ ಹೇಳಿದ್ದಾಯ್ತಲ್ಲ, ಅದು ಯಾವುದು ಹೊರಗಿರೋದಲ್ಲ. ಆ ಸಿದ್ಧರ ಲಕ್ಷಣಗಳನ್ನು ನಾವೇ ನಮ್ಮ ಅಂತರಂಗದೊಳಗೆ ಅಳವಡಿಸಿಕೊಂಡು ಆ ಸಿದ್ಧರಾಗಬೇಕಾಗಿದೆ. ಅದೇ ಇದರ ಸಾರ್ಥಕತೆ. ವರ್ಣಿಸಿದಂತ ಸಾಧುಗಳ ಸಂಗತಿಯನ್ನೇ ಹಿಡಿಯಬೇಕು. ಇಲ್ಲಿ ಯಾರು ಈ ಗುಣಗಳು ಇರ್ತಾವಲ್ಲ ಅಂತವ್ರ ಸಂಘವನ್ನ ಮಾಡಿದ್ರೆ ಅಂತವ್ರ ಸಂಘದಿಂದ ಅವರು ನಮಗೆ ಅದೇ ಆಗೋದನ್ನ ಹೇಳ್ಕೊಡ್ತಾರೆ. ಯಾರು ಗಣಿತ ಮಾಸ್ಟರ್ ತಕ್ಕೋದ್ರೆ ಅವ್ರು ಗಣಿತ ಲೆಕ್ಕ ಹೇಳ್ಕೊಡ್ತಾರ, ವಿಜ್ಞಾನ ಮಾಸ್ಟರ್ ತಕ್ಕೋದ್ರೆ ಅವ್ರು ವಿಜ್ಞಾನ ಹೇಳ್ಕೊಡ್ತಾರ, ಇನ್ನೊಬ್ಬ ಮಾಸ್ಟರ್ ತಕ್ಕೋದ್ರೆ ಇನ್ನೊಬ್ರು ಹೇಳ್ಕೊಡ್ತಾರ. ಹಂಗ ನಾವು ಯಾರು ಯಥಾರ್ಥ ಪರಮಾರ್ಥ ಜ್ಞಾನವನ್ನ ಅರಿತು ಅನುಭವಿಸಿ ಆ ಸ್ವರೂಪವೇ ಯಾರು ಆಗಿರ್ತಾರಲ್ಲ ಅಂತವರ ಸಂಘವನ್ನ ಮಾಡಿದಾಗ ಅವರು ಕೂಡ ನಮ್ಮನ್ನು ನೀವು ಭವಸಾಗರದಿಂದ ದಾಟಿಸಿ ನೀನೇ ಆ ಪರಬ್ರಹ್ಮ ಸ್ವರೂಪನಿದ್ದೀಯಪ್ಪ, ಯಾಕೆ ನಿನ್ನೊಳಗೆ ಆಲೋಚನೆ ಅಂತೇಳಿ ಅವ್ರು ಸರಿಪಡುತ್ತಾರೆ. ಆದ್ದರಿಂದ ಸಾಧುಗಳ ಸಂಗತಿಯನ್ನೇ ಹಿಡಿಯಬೇಕಾಗುವುದು. ಸ್ವರೂಪ ಸ್ಥಿತಿಯು ಬಂದ ಮೇಲೇನೋ ಲಕ್ಷಣಗಳು ತಾನೇ ಮೈಗೂಡುವವು. ಅಂದ್ರ ಆ ಸ್ವರೂಪವೇ ನಾನಿದ್ದೇನೆ ಅನ್ನೋದು ಅಂತರಂಗದೊಳಗೆ ಕರಿಗೊಂಡಿತು ಅಂದ್ರ, ಗಟ್ಟಿ ಆಯ್ತು ಅಂದ್ರ ಅವು ಆ ಲಕ್ಷಣಗಳು ತನ್ನಷ್ಟಕ್ಕೆ ತಾವೇ ಕಾಣ್ತವೋ, ತೋರ್ಪಡುತ್ತವೋ. ನಾವು ಭೂಮಿ ಒಳಗ ಬೀಜವನ್ನ ಹಾಕಿದೀವಿ ಅಂದ್ರ ಒಂದೆರಡು ದಿನದಲ್ಲೇ ಅದು ಮೊಳಕೆ ಆಗೋದು. ಮೊಳಕೆ ಆದ್ಮೇಲೆ 2 ಎಲೆ, 4 ಎಲೆ, 6 ಎಲೆ, 8 ಎಲೆ ಹಂಗ್ ಕ್ರಮೇಣವಾಗಿ ಅದು ಹೆಂಗ್ ಬೆಳಿತೋ ಹಂಗ ನಾವು ಆ ಸ್ವರೂಪದ ಸ್ಥಿತಿ ಒಳಗಿದ್ರು ಅಂದ್ರ, ಆ ಸ್ವರೂಪವೇ ನಾವು ಅಂತ ತಿಳಿದಿವಿ ಅಂದ್ರ ಆ ಲಕ್ಷಣಗಳು ಅರ್ಥಾತ್ ಈ ಮೇಲಿನ ಲಕ್ಷಣಗಳು ಏನದಾವಲ್ಲ ಅವು ತಾವೇ ಮೈಗೂಡುವವು. ಸಾಧುಗಳು ಹೇಳುವ ನಿರೂಪಣದಿಂದ ಸಾಧು ಲಕ್ಷಣಗಳು ಬಿಂಬಿಸುತ್ತವೆ. ಅಂದ್ರ ಇಲ್ಲಿ ಸಾಧು ಲಕ್ಷಣ ನಿರೂಪಣವನ್ನ ಯಾಕೆ ಕೇಳ್ಬೇಕಪ್ಪ ಅಂದ್ರೆ ಆ ಸಾಧು ಹೆಂಗಿರ್ತಾನ, ಮತ್ತೆ ನಾನ್ ಯಾರಿದ್ದೇನೆ, ಆ ನಾನು ಕೂಡ ಅವನೇ ಅಲ್ಲ, ಮತ್ತೆ ನಾನ್ ಹೆಂಗಿರ್ಬೇಕು ಅನ್ನೋದನ್ನ ಈ ಸಾಧು ಲಕ್ಷಣಗಳು ತಿಳಿತವು. ಯಾಕಂದ್ರ ಸಾಧು ದರ್ಶನಂ ಪಾಪನಾಶಂ ಅಂತಾರ. ಸಾಧು ದರ್ಶನಂ ಪಾಪನಾಶಂ ಅಂದ್ರ ಯಾರಿಗೆ ತಮ್ಮ ಅಂತರ ಸಾಧು ಅಂದ ತಕ್ಷಣ ಇಲ್ಲಿ ಹೊರಗ ಹೋಗ್ತದೆ ಅತಿ ಶೀಘ್ರದಲ್ಲಿ ಮನ ಸಾಧು ಅಂದ ತಕ್ಷಣ ಕಾವಿದಾರಿಗಳಿಗೆ ಹೋಗ್ಬಿಡ್ತದೆ ಸಾಧು ಅಂತ. ಆದ್ರೆ ನಿಜವಾದ ಸಾಧು ಯಾವ್ದಪ್ಪ ಅಂದ್ರ
ಈ ಅಂತರಂಗದೊಳಗೆ ಯಾರು ಈ ಸಿದ್ಧ ಪರಿಪೂರ್ಣನಾಗಿರ್ತಾನಲ್ಲ, ಆತ್ಮವೇ ಸ್ವರೂಪ ಅಂತ ಯಾರು ಇರ್ತಾನಲ್ಲ, ಅದು ನಿಜವಾದ ಸಾಧು. ಆ ಆತ್ಮವೇ ಸಾಧು. ಯಾಕಂದ್ರೆ ಅದಕ್ಕೆ ಯಾವುದು ಏನೊಂದು ಬೇಕಾಗಿಲ್ಲ. ಈಗೆಲ್ಲಾ ಮ್ಯಾಲಿನ ಎಲ್ಲಾ ಲಕ್ಷಣಗಳನ್ನ ಹೇಳಿದ್ವಿ. ಅದಕ್ಕೆ ಅಹಂಕಾರ ಮಮಕಾರಗಳಿಲ್ಲ, ಬೇಕು ಬೇಡ ಅನ್ನೋದಿಲ್ಲ. ಎಲ್ಲವನ್ನ ತ್ಯಜಿಸಿ ವೈರಾಗ್ಯ ಸ್ವರೂಪದಿಂದ ಇರ್ತೈತಿ. ಅದಕ್ಕೆ ಆಕಾರನೇ ಇಲ್ಲ, ಜನನ ಮರಣವಿಲ್ಲ, ರೂಪನಾಮಗಳಿಲ್ಲ. ಇವ್ಯಾವುಗಳು ಇಲ್ಲದ್ ಯಾವ್ದಪ್ಪ ಅಂದ್ರ ಅದೇ ಸಾಧು. ಮತ್ ಅದು ಯಾವ್ದಪ್ಪ ಅಂದ್ರ ಅಂತರಂಗದೊಳಗಿನ ಆತ್ಮ. ಯಾರಿಗೆ ತಾನು ಆತ್ಮ ಸ್ವರೂಪನಿದ್ದೇನೆ ಅನ್ನೋದು ಗಟ್ಟಿ ಆಗ್ತದೋ, ಆ ಸ್ವರೂಪವನ್ನ ತಮ್ಮ ಮೂಲದೊಳಗೆ ತಮ್ಮ ಅರಿವಿನ ಮುಖಾಂತರ, ಆ ಬರೀ ಅರಿವಿನ ಮುಖಾಂತರ ಯಾರು ಕಂಡ್ಕಂತಾರಲ್ಲ ಅವರೇ ಸಾಧು. ಅವಾಗ ಪಾಪನಾಶ ಆಗ್ತದೆ ವಿನ ಈ ಹೊರಗಿನ ಲೋಕದ ಸಾಧುಗಳನ್ನ ದರ್ಶನ ಮಾಡೋದ್ರಿಂದ ಎಂದು ಆಗ್ಲಾರದು. ಯಾರಿಗೆ ಅಂತರಂಗದೊಳಗಿನ ಆತ್ಮ ಸಾಕ್ಷಾತ್ಕಾರ ಆಗ್ತದೋ, ಆತ್ಮದ ದರ್ಶನವಾಗ್ತದೋ, ಆ ಆತ್ಮ ಸ್ವರೂಪವೇ ತಾನ ಅನ್ನೋದು ಕರಿಗೊಳ್ತದೋ, ಅವಾಗ ಇದು ಪಾಪನಾಶ ಆಗ್ತದೆ. ಅದರಿಂದ ಇಲ್ಲಿ ತಿಳಿಯೋವರೆಗೂ ಹೊರಗಿನ ಸಾಧು ಸಂಗಡ ಬೇಕು. ಅದನ್ನ ಆ ಲಕ್ಷಣಗಳನ್ನ ಮತ್ತೆ ನಮ್ಮ ಒಳಗ ನೋಡ್ಬೇಕಾಗ್ತದೆ. ನಿರಂತರವು ಸ್ವರೂಪದಲ್ಲಿ ಇದ್ದರೆ ನಿಶ್ಚಯವಾಗಿ ಆ ಸ್ವರೂಪವೇ ಆಗುತ್ತಾರೆ. ಯಾರು ನಿರಂತರವು ಸ್ವರೂಪದಲ್ಲಿ ಇದ್ರ ಅಂದ್ರ ಆ ಮೂಲ ಸ್ವರೂಪ ಹೆಂಗಾಯ್ತು, ಆ ಸ್ವರೂಪಕ್ಕೆ ಏನ್ ಲಕ್ಷಣಗಳು ನಾವು ನೋಡಿದ್ವಲ್ಲ, ಆ ಲಕ್ಷಣಗಳು ಕೂಡ ನಮ್ಮೊಳಗೆ ನಾವು ಇಟ್ಕೊಂಡಿದ್ರೆ ನಾವು ಕೂಡ ಅದಾಗೋದ್ರಲ್ಲಿ ಸಂಶಯವಿಲ್ಲ. ನಿಶ್ಚಯವಾಗಿ ಸ್ವರೂಪವೇ ಆಗುತ್ತಾನೆ. ಈ ಸಿದ್ಧರ ಲಕ್ಷಣಗಳನ್ನ ಕೇಳಿ ಸಿದ್ಧರ ಗುಣಗಳನ್ನ ನಾವು ನೋಡಿದಾಗ ಅವ್ರು ಯಾವ ರೀತಿ ಇರ್ತಾರ ಅನ್ನೋದು ಅದೇ ರೀತಿ ನಾವು ಇದ್ದಾಗ ಆ ಸ್ವರೂಪವೇ ಆಗುತ್ತೇನೆ. ಆಮೇಲೆ ಲಕ್ಷಣ ಒಡಮೂಡಲಿಕ್ಕೇನು ವೇಳೆ ಹಿಡಿಯುವುದಿಲ್ಲ. ಆ ಲಕ್ಷಣ ಒಡಮೂಡಕ್ಕೇನು ವೇಳೆ ಇರಲ್ಲ. ಆ ಪರಿಪೂರ್ಣ ಸಿದ್ಧ ಸಾಧುವಿನ ಲಕ್ಷಣಗಳು ನಮ್ಮೊಳಗಿದ್ವು ಅಂದ್ರ ಆ ಸ್ವರೂಪದ ದರ್ಶನಕ್ಕಾಗ್ಲಿ ಅಥವಾ ಅದೇ ನಾನು ಅನ್ನೋದೇನು ತಡೆ ಹಿಡಿಯೋದಿಲ್ಲ. ಬುದ್ಧಿಯ ಸ್ವರೂಪದಲ್ಲಿ ನೆಲೆ ನಿಂತರೆ ಕೆಟ್ಟ ಗುಣಗಳೆಲ್ಲವೂ ಬಿಟ್ಟು ಹೋಗುವು. ನಮ್ಮ ಬುದ್ಧಿ ಏನೈತಲ್ಲ, ಇದು ಪ್ರಾಪಂಚಿಕ ವಿಷಯ ವಾಸನೆಗಳ ಕಡೆಗೆ ಹೋಗದೆ ಕೇವಲ ಮೂಲ ಸ್ವರೂಪದಲ್ಲಿ ನೆಲೆ ನಿಂತರೆ ಸಾಕು, ಈ ಹೊರಗಿನ ಎಲ್ಲ ದುರ್ಗುಣಗಳು ಬಿಟ್ಟು ಹೋಗುವು. ಆದರೆ ಇದಕ್ಕೆಲ್ಲಕ್ಕೂ ಸಂತರ ಸಂಗತಿ ಮತ್ತು ನಿರೂಪಣ ಅವಶ್ಯವಿರುತ್ತದೆ. ಯಾಕಂದ್ರೆ ಇವನ್ನ ತಿಳಿಸೋಕೋಸ್ಕರ, ಇದ್ರ ಮರ್ಮವನ್ನು ತಿಳಿಸೋಕೋಸ್ಕರ ಸಂತರ ಸಂಗತಿ ಅವಶ್ಯವಾಗಿರ್ತತಿ. ದಾರಿ ಚೆಲ್ಲಿದೆ ಮುಕುತಿ ಗುರು ತೋರಿಸಲರಿಯದಣ್ಣ ಅಂತ. ಆ ಮುಕ್ತಿ ಅನ್ನೋದು ಎಲ್ಲೆಲ್ಲೂ ತುಂಬೈತಿ. ನೀನು ಆ ಮುಕ್ತ ಸ್ವರೂಪನಿದ್ದೀಯ, ಅದನ್ನ ತೋರ್ಸಕ್ ಒಬ್ರು ಗುರು ಬೇಕಾಗ್ತದ. ಆ ಗುರುವಿನಿಂದ, ಆ ಗುರುವಿನ ವಾಣಿಯಿಂದ, ಸತ್ಸಂಗದಿಂದ, ಆ ಸತ್ಸಂಗತಿಯಿಂದ ಮಾತ್ರ ಇದು ನಮಗೆ ಆ ಮೂಲ ಸ್ವರೂಪದಲ್ಲಿ ನೆಲೆ ನಿಂದ್ರಕ್ ಸಾಧ್ಯ ಆಗ್ತದೆ. ಹೊರಗಿನ ವಿಷಯಗಳ ಕಡೆಗೆ ನಮ್ಮ ಮನ ಹೋಗದೆ ಆ ಮೂಲ ಸ್ವರೂಪದಲ್ಲಿ ಇದು ನೆಲೆ ನಿಲ್ಬೇಕಂದ್ರೆ ನಾವು ಎಡ ಬಿಡದೆ ಈ ಆತ್ಮ ವಿಚಾರದ ಕಡೆಗೆ, ಆ ಮೂಲ ಸ್ವರೂಪದ ಕಡೆಗೆ ಇರ್ಬೇಕು ಅನ್ನೋ ಮಾತು ಹೇಳ್ತಾರ ನೋಡಿ. 59-60 ಸಿದ್ಧನ ಅನುಭವಿಕ ಲಕ್ಷಣವನ್ನು ಹೇಳಿ ಆಯಿತು. ಆದರೆ ಜಗತ್ತಿನಲ್ಲಿ ಜನರ ಅನುಭವದ ಕಲ್ಪನೆಯೂ ಒಂದೇ ತರವಾಗಿರುವುದಿಲ್ಲ. ಆ ಎಲ್ಲ ಅಭಿಪ್ರಾಯಗಳನ್ನು ಮುಂದಿನ ಸಮಾಸದಲ್ಲಿ ಹೇಳಬೇಕೆಂದಿದ್ದೇವೆ. ರಾಮದಾಸರು ಅನ್ನುವುದೇನೆಂದರೆ, ಶ್ರೋತೃಗಳೇ, ಜನರು ಯಾವ ಸ್ಥಿತಿಯಿಂದ ಇರುವವರೋ ಮತ್ತು ಅನುಭವವನ್ನು ಹೇಗೆ ನೋಡುವರೋ ಎಂಬುದರ ವರ್ಣನೆಯನ್ನು ಇನ್ನು ಮುಂದೆ ಲಕ್ಷ್ಯಗೊಟ್ಟು ಕೇಳಿರಿ. ಇತಿ ದಾಸಬೋಧೆ ಗುರು ಶಿಷ್ಯ ಸಂವಾದ 8ನೇ ದಶಕೆ ಸಿದ್ಧ ಲಕ್ಷಣ ನಿರೂಪಣಂ ನಾಮ ನವ ಸಮಾಸ 9. ಅಂದ್ರ ಇಲ್ಲಿವರೆಗೂ ಸಿದ್ಧ ಲಕ್ಷಣಗಳನ್ನ ಏನು ಅನ್ನೋದನ್ನ ನಾವು ನೋಡಿದ್ವಿ. ಪರಿಪೂರ್ಣವಾಗಿರ್ತಕ್ಕಂಥ ಸಿದ್ಧ ಆ ಸಂತ ಹೆಂಗಿರ್ತಾನ ಅನ್ನೋ ಲಕ್ಷಣಗಳು ನೋಡಿದ್ವಿ. ಆದ್ರೆ ಇಲ್ಲಿ ಒಬ್ಬೊಬ್ರು ಒಬ್ಬ ಜ್ಞಾನಿಯ ಮಾರ್ಗ ಒಂಥರ ಇರ್ತತಿ, ಯೋಗಿಗಳ ಮಾರ್ಗ ಒಂಥರ ಇರ್ತತಿ, ಅವಧೂತರದ ಒಂಥರ ಇರ್ತತಿ. ಅದನ್ನ ಯಾವ ರೀತಿ ಐತಿ ಅನ್ನೋದನ್ನ ಮುಂದೆ ನೋಡೋಣ ಅಂತ ಹೇಳ್ತಿದ್ದಾರೆ. ದಶಕ 8 ಸಮಾಸ 10 ಶೂನ್ಯತ್ವ ನಿರಾಸನ ನಿರೂಪಣೆ. ಅಂದ್ರ ಇಲ್ಲಿ ಶೂನ್ಯ ಅಂದ್ರೆ ಶಬ್ದದಲ್ಲಿ ಏನೋ ಇಲ್ಲಕ್ಕಂಥದ್ದನ್ನ
ಅದರದ್ದು ನಿರೂಪಣೆ ಅಂದ್ರ ಶೂನ್ಯತ್ವ ನಿರಾಸನ ನಿರೂಪಣೆ ನುಡಿ 82. ಗುರುಭ್ಯೋ ನಮ. ನುಡಿ 1:14. ಜನರು ಅನುಭವವನ್ನು ಕೇಳ ಹೋಗಲು ಒಮ್ಮೆಲೆ ಜಗಳವೇ ಹತ್ತಿತ್ತು. ಈ ಜನರು ಅನುಭವ ಹೆಂಗಪ್ಪ, ನೀನ್ ಹೆಂಗ ಅಂದ್ರ ಕೆಲವರು ನಾನು ಪರಬ್ರಹ್ಮ ಸ್ವರೂಪದನಿ ಅಂತ ಹೇಳ್ತಾರ. ಇನ್ನೊಬ್ರು ಬಂದು ನೀನ್ ಆಗಿದೆಯೇನ ಅಂತ ಕೇಳ್ತಾರ. ಇನ್ನೊಬ್ರು ಬಂದ್ರೆ ನೀನ್ ಆಗಿದೆಯ ಅಂದ್ರೆ ನಿನಗ್ ಬೆಂಕಿ ಸುಡಬಾರ್ದಪ್ಪ, ನೀನ್ ಸಾಯ್ಬಾರ್ದಪ್ಪ, ನಿನಗ್ ಬಾಯಾರಿಕೆ ಆಗ್ಬಾರ್ದಪ್ಪ, ನಿನಗ್ ಹಸು ಆಗ್ಬಾರ್ದಪ್ಪ ಅಂತ ಹಿಂಗ್ ಒಬ್ಬೊಬ್ರು ಒಂದೊಂದ್ ರೀತಿ ಹೇಳ್ತಾರ. ಇವನು ಕೇಳ್ತಾ ಹೋದ್ರೆ ಜಗಳವೇ ಹತ್ತುವುದು ಅನ್ನೋ ನುಡಿಯಲ್ಲಿ ಹೇಳ್ತಾರೆ. ಶ್ರೋತೃಗಳು ಈ ವಿವಾದಗಳ ಗಲಾಟೆಯನ್ನು ವಿನೋದದಿಂದ ಕೇಳಬೇಕು. ಅಂದ್ರ ಈ ವಿನೋದದ ಗಲಾಟೆಯನ್ನ ವಿನೋದದಿಂದನೇ ಕೇಳಬೇಕು. ಒಬ್ಬರು ಅನ್ನುವುದೇನೆಂದರೆ, ಮನುಷ್ಯನು ಈ ಸಂಸಾರವನ್ನೇ ಚೆನ್ನಾಗಿ ಮಾಡುವುದರಿಂದ ದಂಡಿಗೆ ಹತ್ತುವನು. ಇನ್ನೊಬ್ರು ಏನ್ ಹೇಳ್ತಾರ, ಈ ಸಂಸಾರವನ್ನ ಚೆನ್ನಾಗಿ ಮಾಡಿದ್ರೆ ಸಾಕಪ್ಪ, ನೀನ್ ಗುರಿ ಮುಟ್ತಿ ದಡ ಸೇರ್ತಿ ಅಂತ ಹೇಳ್ತಾರ. ಯಾಕೆಂದ್ರೆ ಆಪ್ತೇಷ್ಟ ಮೊದಲಾದ ಜೀವರೆಲ್ಲರೂ ದೇವನವರಿದ್ದು ಪ್ರಪಂಚ ವಿಸ್ತಾರವೇನು ತನ್ನ ನಿರ್ಮಿತಿಯಲ್ಲ. ಅಂದ್ರ ಎಲ್ಲರೂ ಕೂಡ ದೇವರನ್ನೇ ಆಗಿದ್ದು, ಜೀವರೆಲ್ಲ ದೇವನವರಿದ್ದು, ಎಲ್ಲಾ ಜೀವರಾಶಿಗಳು ಕೂಡ ಆ ದೇವರೇ ಇದ್ದುದರಿಂದ ಪ್ರಪಂಚ ವಿಸ್ತಾರವೇನು ತನ್ನ ನಿರ್ಮಿತಿ ಅಲ್ಲ. ಅಂದ್ರ ನಮ್ಮ ಕಲ್ಪನೆಯೊಳಗದು ಸೃಷ್ಟಿ ಆಗುವಂತದ್ದಲ್ಲ. ಅದಕ್ಕೆ ಮತ್ತೊಬ್ಬರು ಇದು ಈಗೇನಲ್ಲ ಅಂದ್ರೆ ಒಬ್ರು ಹೇಳ್ತಾರ, ಭಗವಂತ ಎಲ್ಲ ನಮ್ ನಿತ್ಯಾಗಿಲ್ಲಪ್ಪ, ಅದು ಸೃಷ್ಟಿ ಎಲ್ಲ ನಮ್ ಕೈಯಾಗಿಲ್ಲ, ಅದು ಬೇರೆ ಭಗವಂತನ ಕೈಯಾಗೈತಿ, ಅವನೈತ್, ನಾವ್ ಮಾಡ್ದಂಗೆ ಏನದಾಗಲ್ಲ, ನಮ್ ಕೈಲಿ ಏನಾಕತಿ, ನಮ್ ಕೈಲಿ ಏನೊಂದ್ ರಾಗಿ ಕಾಳು ಮಾಡಕತಿ ಏನೋ ಅನ್ನೋ ರೀತಿ ಹೇಳ್ತಾರ. ಅದಕ್ಕೆ ಮತ್ತೊಬ್ಬರು ಅದು ಈಗೇನಲ್ಲ, ಸಂಸಾರ ಮಾಡಲಿಕ್ಕೆ ಹೋಗಿಯೇ ಲೋಭ ಸೇರುವುದು, ಹೊಟ್ಟೆಯ ಪಾಡಿಗಾಗಿ ಕುಟುಂಬದ ಸೇವೆ ಮಾಡಬೇಕಾಗುತ್ತದೆ ಅಷ್ಟೇ ಎಂದು ಉತ್ತರಿಸುವರು. ಇನ್ನೊಬ್ರು ನಾವು ಪ್ರಪಂಚ ನಾನು ಹಂಗ್ ಮಾಡ್ಕೊಂತಾನೆ ಹಿಂಗ್ ಮಾಡ್ಕೊಂತಾನೆ, ನಾನು ಅಷ್ಟೊತ್ತಿಗೆ ಅಷ್ಟು ದುಡಿತೇನೆ, ಇಷ್ಟು ದುಡ್ಡು ಇಟ್ಕೊಂತಾನೆ, ಮಕ್ಕಳನ್ನ ಹೇಳಂಗ್ ಕೇಳಂಗ್ ಇಟ್ಕೊಂತಾನೆ, ಶಸ್ತ್ರನ ಹೇಳ್ದಂಗ್ ಕೇಳಂಗ್ ಇಟ್ಕೊಂತಾನೆ, ಎಲ್ಲದ ನಾನು ಸುಖವಾಗಿರ್ತಾನೆ ಅಂತ ಹಂಗಿಂಗ ಅಂತ ನಾವು ಮಾತಾಡ್ತಾವಲ್ಲ, ಇದನ್ನ ನಾವು ಮಾತಾಡ್ತೇವಿ ಅಂದ್ ಹಿಂಗೆ ಮಾಡಕ್ ಹೋಗಿ ಲೋಭಿ ಆಗಿಬಿಡ್ತವೆ. ಯಾಕಂದ್ರೆ ತನ್ನ ಹೆಂಡತಿ ಮಕ್ಕಳು ಅವೇ ಶ್ರೇಷ್ಠ ಅನ್ನೋದಾಗಿಬಿಡ್ತದೆ. ಮತ್ತೆ ಅವಕ್ ದಾಸರಾಗಿಬಿಡ್ತವೆ. ಅವಕ್ ದಾಸರಾಗಿ ಮತ್ತೆ ಅವ್ರಿಗೆ ಬೇಕು ಇವ್ರಿಗೆ ಬೇಕಂದ್ರ ಲೋಭಿ ಆಗಿಬಿಡ್ತವೆ. ಅದು ಜ್ಞಾನಕ್ಕೆ ದೂರ ಆಗೋಗ್ಬಿಡ್ತದೆ. ಹೊಟ್ಟೆಯ ಪಾಡಿಗಾಗಿ ಕುಟುಂಬದ ಸೇವೆ ಮಾಡಬೇಕಾಗುತ್ತದೆ ಅಷ್ಟೇ ಎಂದು ಉತ್ತರಿಸುವರು. ಇವನು ಹೊಟ್ಟೆ ಪಾಡಿಗಾಗಿ ಕುಟುಂಬದ ಸೇವೆ ಮಾಡಕ್ ನಾನ್ ನನ್ನ ಹೆಂಡತಿ ಚೆನ್ನಾಗ್ ನೋಡ್ಕೊಂಡ್ರ ಆಯ್ತು, ನನಗ್ ಚೆನ್ನಾಗ್ ಮಾಡಿಡ್ತಾಳ, ನಾವ್ ಮಕ್ಳನ್ನ ಚೆನ್ನಾಗ್ ನೋಡ್ಕೊಂಡ್ರ ಅವ್ರ ಮಕ್ಳಿಗೆ ಚೆನ್ನಾಗ್ ನೋಡ್ತಾರ ಅನ್ನೋ ಭಾವಕ್ಕ ಇವ್ರು ತಿರುಗಿ ಬಿಡ್ತಾರೆ. ಅದಕ್ಕಾರು ಬೇರೊಬ್ಬರು ಅದೇನು ಮಹಾ ಸಂಸಾರವನ್ನ ಸುಖವಾಗಿ ಮಾಡಲಿಕ್ಕೆ ಪ್ರತ್ಯಯವೇನು, ಅದನ್ನೇನು ಬಾರಿ ಹೇಳ್ತೀಯಪ್ಪ ಸಂಸಾರ ಅಂತ, ಅದನ್ನೇನ್ ಬೇರೆ ಮತ್ ಅದನ್ನೇನ್ ಸಪರೇಟ್ ಆಗಿ ಮತ್ ಸುಖವಾಗಿರಕ್ ಮಾಡಕ ಅದಕ್ ಇನ್ನೊಂದರ ಏನ್ ಬೇಕಾಗೈತಿ? ಸದ್ಗತಿಯ ಸಲುವಾಗಿ ಕೆಲವೊಂದು ದಾನ ಪುಣ್ಯ ಮಾಡಿದ್ರ ಆಯ್ತಪ್ಪ. ಅದನ್ನೇನ್ ದೊಡ್ಡ ಗುಡ್ಡ ಮಾಡ್ಕೊಂತಿರಲ್ಲಪ್ಪ ಸಂಸಾರ ಅನ್ನೋದ, ಏನೋ ಒಂದ್ಸರಿ ಒಳ್ಳೇದಾಗ್ಲಿ, ಮತ್ ನಾವ್ ಈಗ ಏನ್ರ ಪುಣ್ಯ ಮಾಡಿದ್ರ ಮುಂದೆ ಮಕ್ಳ ಕಾಲ್ಕರ ಸಿಗ್ಲಿ, ಅವಗರ ಸಿಗ್ಲಿ ಅಂತ ಏನೋ ಒಂದ್ಸರಿ ದಾನ ಧರ್ಮ ಮಾಡಿದ್ರ ಆಯ್ತು ಅಂತ ಒಬ್ರು ಹೇಳ್ತಾರೆ. ಎಂದು ದಾನ ಪುಣ್ಯ ಮಾಡಿದರಾಯ್ತು ಎಂದು ಸಮಾಧಾನ ಹೇಳುವಷ್ಟರಲ್ಲಿ ಅನ್ಯರೊಬ್ಬರು ಕೊಟ್ಟಿ ಸಂಸಾರವನ್ನು ಮಾಡಬೇಕೆಂದರೇನು, ಅದನ್ನ ತ್ಯಜಿಸಿ ದೇಶಾಂತರವೇ ಹೋಗಬೇಕು. ಈ ಹೊಲಸ ಸಂಸಾರನ, ಈ ಕೊಟ್ಟಿ ಸಂಸಾರ ಇದನ್ನ ಯಾಕೆ ಮಾಡಬೇಕು ಮರೆ? ಇವ್ರಿಗೆ ಹೆಂಡ್ರ ಮಕ್ಳಿಗೆ ದಾಸ ಆಗಿ ಇವ್ರಿಗೆ ದುಡ್ದು ಹಾಕೋದಕ್ಕಿಂತ ಪಾನಿ ಮಾರ ಬಿಟ್ಟು ಎತ್ತಗರ ದೇಶಾಂತರ ಹೋಗ್ಬೇಕು. ಇಲ್ಲಿ ಇವ್ರಿಗೆ ಮಾಡಿದ್ರ ಏನ್ ಬರ್ತತಿ? ದೇಶಾಂತರ ಹೋದ್ರ ಏನಾರ ಸ್ವರ್ಗ ದ್ವಾರ ತೆರೆಯುವುದು. ಅಂದ್ರ ಹೆಂಡತಿ ಮಕ್ಕಳನ್ನ ಬಿಟ್ಟು ಎಲ್ಲಾರ ಹೋದ್ ಕೂಡ್ಲೆ ನನಗೆ ಮುಕ್ತಿ ಸಿಗ್ತತಿ ಅಥವಾ ಜ್ಞಾನ ಸಿಗ್ತತಿ ಅನ್ನೋ ಭ್ರಾಂತಿಯ ಒಬ್ರು ಇರ್ತಾರ. ಅದಕ್ಕೆ ಸಹ ಇನ್ನೊಬ್ರು ಎಲ್ಲಿಗೆ ಹೋಗುವುದು, ಏನು ಸುದ್ದಿ, ಸುಮ್ಮನೆ ಏತಕ್ಕಾಗಿ ತಿರುಗಬೇಕು, ತನ್ನ ವರ್ಣಾಶ್ರಮ ಧರ್ಮವನ್ನು ಪಾಲಿಸುತ್ತಾ ಮನೆಯಲ್ಲೇ ಇರ್ಬೇಕು. ಇನ್ನೊಬ್ರು ಹೇಳ್ತಾರೆ, ಎಲ್ಲಿ ತಿರುಗಾಡಿದ್ರೆ ಏನಾಯ್ತು ಮರ, ಎಲ್ಲ ತಗ ಅದ ಐತಿ, ಸುಮ್ನೆ ಇಲ್ಲಿ ವರ್ಣಾಶ್ರಮ ಧರ್ಮಗಳದವಲ್ಲ, ಬ್ರಾಹ್ಮಣ, ಗೃಹಸ್ಥ, ಸನ್ಯಾಸ, ವಾನಪ್ರಸ್ಥ ಅಂತ ಏನ್ ನಾವು 4 ಆಶ್ರಮಗಳು ಹೇಳ್ತಾವಲ್ಲ,
ಹಂಗ ಮನಾಗಿದ್ರಾತಕ ಸಿದ್ರಾತಪ್ಪ ಮತ್ತ ಅಡವಿ ಅರಣ್ಯ ಯಾಕೆ ತಿರುಗಾಡ್ಬೇಕು, ಇನ್ನೊಬ್ರಿಗೆ ಯಾಕೆ ಬಂಧನ ಆಗ್ಬೇಕು, ಮನಾಗ ಏನೋ ಒಂದಿಷ್ಟು ಇದ್ದದ್ದ ಉಣ್ಕಂತ ಇಲ್ಲೇ ಇದ್ರಾತ, ಅವ್ರು ಕೊಟ್ರು ಉಣ್ಣದು ಇಲ್ಲದ್ರು ಸುಮ್ಮನರದ, ನಮ್ಗ್ಯಾಕೆ ಇನ್ನೊಂದ್ ಬೇಕಂತ ಒಬ್ರು ಹೇಳ್ತಾರ. ಪ್ರಪಂಚದಲ್ಲಿ ಏನು ಧರ್ಮ ಸಾಧಿಸುವುದು, ಮಣ್ಣು ಸಂಸಾರದಲ್ಲಿ ಮಾಡಬಾರದ ಕೆಲಸಗಳನ್ನೇ ಮಾಡಬೇಕಾಗುತ್ತದೆ ಎಂದು ಉತ್ತರ ಕೊಡುವರು. ಇಲ್ಲಿ ಏನ್ ಹೇಳ್ತಾರಂದ್ರ ಒಬ್ಬೊಬ್ರು ಅಭಿಪ್ರಾಯಗಳನ್ನ ಹೇಳ್ತಾರ. ಇದ್ರಾಗ ಏನ್ ಮಾಡೋದೈತ ಮರೆ, ಸಂಸಾರದಾಗ ಮಣ್ಣು ಮಣ್ಣು ಅಂದ್ರೆ ಏನೋ ಮಾಡೋದಿಲ್ಲ, ಮಾಡಬಾರ್ದ ಕೆಲಸಗಳನ್ನೆಲ್ಲ ಮಾಡಬೇಕಾಗ್ತದೆ ಎಂದು ಉತ್ತರ ಕೊಡುವರು. ಅಷ್ಟರಲ್ಲಿ ಇನ್ನೊಬ್ಬರು ಮನಸ್ಸೊಂದು ಚಲೋ ಇದ್ದರೆ ಆಯ್ತಪ್ಪ, ಅಷ್ಟರಿಂದಲೇ ಸಹಜವಾಗಿ ಸಂಸಾರದಿಂದ ಪಾರಾಗುವನು. ಇನ್ನೊಬ್ಬ ಏನ್ ಹೇಳ್ತಾನ, ಮನಸ್ಸೊಂದ್ ಚಲೋ ಇಟ್ಕಂದ್ರ ಸಾಕಪ್ಪ, ಇನ್ನೊಬ್ರಿಗೆ ಅನ್ಯಾಯ ಮಾಡ್ದಂಗ, ಇನ್ನೊಬ್ರಿಗೆ ಮನಸ್ಸು ನೋಯಿಸ್ದಂಗ, ಇನ್ನೊಬ್ರಿಗೆ ಘಾತ ಮಾಡ್ದಂಗ ಇದ್ರೆ ಸಾಕಲ್ಲ, ಅದಕ್ಕಿಂತ ಇನ್ನೇನು ಬೇಕಾಗ್ತದೆ ಅಂತ ಒಬ್ಬ ಹೇಳ್ತಾನ. ಅಷ್ಟರಲ್ಲಿ ಇನ್ನೊಬ್ರು ಮನಸ್ಸೊಂದು ಚಲೋ ಇದ್ದರಾಯ್ತು, ಅಷ್ಟರಿಂದಲೇ ಸಹಜವಾಗಿ ಸಂಸಾರದಿಂದ ಪಾರಾಗುವನು ಎಂದು ಮಧ್ಯ ಮಾರ್ಗ ಸೂಚಿಸುವನು. ಬೇರೊಬ್ಬರು ಅಭಿಪ್ರಾಯ ಪಡುವುದೇನೆಂದರೆ, ಭಾವ ಒಂದು ಇರಬೇಕು ನೋಡಪ್ಪ. ಇಲ್ಲೊಬ್ಬನ ಹೇಳ್ದ ಮನಸ್ ಶುದ್ಧ ಇದ್ರು ಸಾಕಂತ ಒಬ್ಬ ಅಂದ. ಈಗ ಇನ್ನೊಬ್ಬ ಏನ್ ಹೇಳ್ತಾನ, ಭಾವ ಶುದ್ಧವಿದ್ರು ಸಾಕು ನೋಡಪ್ಪ, ಭಾವ ಒಂದು ಇರಬೇಕು ನೋಡಪ್ಪ, ಭಾವದಿಂದಲೇ ದೇವರು ಸಿಗುತ್ತಾನೆ ಅಂತ ಮತ್ತೊಬ್ಬ ಅಂದ. ಅದಿಲ್ಲದೆ ಎಲ್ಲ ಕೊಳ್ಳು ಮತ್ತೊಬ್ಬರ ಅಭಿಪ್ರಾಯದಂತೆ ಹಿರಿಯರನ್ನೆಲ್ಲ ದೇವರೆಂದು ತಿಳಿಯಬೇಕು. ಒಬ್ಬ ಭಾವ ಶುದ್ಧ ಇರ್ಬೇಕು, ಅದ್ರ ಸಾಕು ನಮಗೆ ಜ್ಞಾನ ಪ್ರಾಪ್ತಿ ಆಗ್ತದಂತ ಒಬ್ಬ ಹೇಳ್ದ. ಇನ್ನೊಬ್ಬ ಏನ್ ಹೇಳ್ತಾನ, ಹಿರಿಯರನ್ನು ಗೌರವದಿಂದ ದೇವರ ಸ್ವರೂಪದಿಂದ ಕಂಡ್ರೆ ಸಾಕಪ್ಪ, ಮತ್ತು ತಂದೆ ತಾಯಿಗಳನ್ನು ಏಕೋಭಾವದಿಂದ ಪೂಜೆ ಮಾಡುತ್ತಾ ಹೋಗಬೇಕು ಅಂದ್ರ ಆಯ್ತಪ್ಪ. ಇನ್ನೇನ್ ಬೇಕಪ್ಪ ತಿಳುವಳಿಕೆ ಜ್ಞಾನ ಸುಖ ಅಂದ್ರ ಹಿರಿಯರನ್ನು ತಂದೆ ತಾಯಿಗಳನ್ನು ಗೌರವದಿಂದ ಪ್ರೇಮದಿಂದ ಕಂಡ್ರೆ ಸಾಕಪ್ಪ. ಅನ್ಯರೊಬ್ಬರ ಮತದಂತೆ ದೇವ ಬ್ರಾಹ್ಮಣರನ್ನು ಪೂಜಿಸಬೇಕು, ಅವರೇ ಜಗತ್ತಿನ ತಂದೆ ತಾಯಿಗಳು. ಇನ್ನೊಬ್ಬ ಹೇಳ್ದ, ತಂದೆ ತಾಯಿಗಳಂದ್ರ ನಿನ್ಗೆ ಜನ್ಮ ಕೊಡ ತಂದೆ ತಾಯಿಗಳಲ್ಲ, ದೇವ ಬ್ರಾಹ್ಮಣರನ್ನ ಪೂಜಿಸಬೇಕು, ಅವರೇ ಈ ಜಗತ್ತಿನ ತಾಯಿ ತಂದೆಯಾದ ನಾರಾಯಣ ಸ್ವರೂಪರು, ಅವರೇ ಬ್ರಾಹ್ಮಣರನ್ನ ನೀನ್ ಪೂಜೆ ಮಾಡೋ ಅಂದ. ಅರ್ಥಾತ್ ಇಲ್ಲಿ ಬ್ರಾಹ್ಮಣರ ಅಂತ ನಮ್ ತಲೆಯಾಗ ಹೊರಗೆ ಹೋಗೋದಕ್ಕಿಂತ ಯಾರು ಬ್ರಹ್ಮಜ್ಞಾನವನ್ನು ತಿಳಿದಿರ್ತಾರೋ, ಯಾರ ಪರಬ್ರಹ್ಮ ಸ್ವರೂಪ ತಾನಂತ ತಿಳಿದಿರ್ತಾರ ಅಂತರ್ನ ಬ್ರಾಹ್ಮಣರು ಅಂತ ತಗೋಬೇಕಾಗ್ತದೆ. ಇನ್ನೊಬ್ಬರ ವಿಚಾರದಂತೆ ಶಾಸ್ತ್ರವನ್ನ ಅವಲೋಕಿಸಬೇಕು, ಹಾಗೂ ಅದರಲ್ಲಿ ಭಗವಂತನ ದಾರಿ ತೋರಿಸಿದಂತೆ ಪರಲೋಕ ಸಾಧಿಸಿಕೊಳ್ಳಬೇಕು. ಇನ್ನೊಬ್ರ ಅಂದ, ತಂದೆ ತಾಯಿನ ಬಿಟ್ಟ, ಬ್ರಾಹ್ಮಣರನ್ನು ಬಿಟ್ಟ, ಎಲ್ಲರನ್ನು ಬಿಟ್ಟ, ಅವನೇನ್ ಹೇಳ್ದ, ಶಾಸ್ತ್ರವನ್ನ ಚೆನ್ನಾಗಿ ಅಧ್ಯಯನ ಮಾಡ್ಬೇಕು, ಶಾಸ್ತ್ರ ಹೆಂಗ್ ಹೇಳ್ತಾರ ಹಂಗ್ ಕೇಳ್ಕೊಂಡು ಶಾಸ್ತ್ರದ ರೀತಿಯಲ್ಲಿ ಇದ್ರೆ ಸಾಕಪ್ಪ, ಆ ಪರಲೋಕಕ್ಕೆ ಹೋಗೋ ದಾರಿ ಸಿಗ್ತತೆ ಅಂದ. ಆದರೆ ಈ ಅಭಿಪ್ರಾಯ ಕಿವಿಗೆ ಬಿದ್ದ ಕೂಡಲೇ ಬೇರೊಬ್ಬರು ಉತ್ತರ ಕೊಡುವುದೇನೆಂದರೆ, ಜನರ ಶಾಸ್ತ್ರಗಳನ್ನು ನೋಡುವುದು ಬಗೆಹರಿಯದ ಮಾತು, ಅದಕ್ಕಾಗಿ ಸಾಧುಗಳಿಗೆ ಶರಣ ಹೋಗಬೇಕು. ಅವಾಗ ಇನ್ನೊಬ್ಬ ಅಂದ, ಅಪ್ಪ ಶಾಸ್ತ್ರ ಕೇಳಿದ ಕೂಡ್ಲೆ ಆಗಲ್ಲ, ಅದಕ್ಕೆಲ್ಲ ಬಗೆಹರಿಯಲ್ಲ, ಸಾಧುಗಳಿಗೆ ಶರಣ ಹೋಗಬೇಕು. ಇವರೆಲ್ಲರ ಮಾತನ್ನು ಅಲ್ಲಗಳೆದು ಬೇರೊಬ್ಬರು ಹೇಳುವುದೇನೆಂದರೆ, ಎಲ್ಲಾ ಮಾತು ಬಿಟ್ಟು ಬಿಡಿರಿ, ಸುಮ್ಮನೆ ಬಡಬಡಿಸಿದರೇನಾಯಿತು, ಎಲ್ಲಕ್ಕೂ ಮುಖ್ಯವಾಗಿ ಅಂತಃಕರಣದಲ್ಲಿ ಭೂತ ದಯೆ ಇರಬೇಕು. ಅಂದ್ರೆ ಇಲ್ಲಿ ಏನ್ ಹೇಳ್ತದಾರಂದ್ರ, ಒಬ್ಬೊಬ್ರ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕಂದ್ರ ಹೆಂಗಿರ್ಬೇಕು, ಆ ಶಾಶ್ವತ ಸುಖವನ್ನ ಹೊಂದ್ಬೇಕು ಅನ್ನೋದನ್ನ ಹೆಂಗಿರ್ಬೇಕಂದ್ರೆ ಇವ್ರು ಹಂತವಾಗಿ ಹೇಳ್ಕೊಂತ ಹೋಗಿದಾರ. ಕೆಲವ್ರು ಹೆಂಡ್ರ ಮಕ್ಕಳ ಜೊತೆಗೆ ತಂದು ಚೆನ್ನಾಗಿ ದುಡ್ದಕ್ಕೊಂಡ್ ಅವ್ರ ಜೊತೆಗೆ ಸುಖವಾಗಿದ್ರೆ ಸಾಕು ಅಂತ ಒಬ್ಬ ಅಂತ, ಹೆಂಡ್ರ ಮಕ್ಕಳ ಜೊತೆಗೆ ಇದ್ರೆ ಏನಾಕತ್ ಬಿಡೋ ಮರಯ್ಯ, ಅವ್ರೇನ್ ನಮ್ಗೇನ್ ಕೈಲಾಸ ಕೊಯ್ಯಲ್ಲ ಅಂತ ಒಬ್ಬ ಅಂದ. ಇನ್ನೊಬ್ಬನೇ ಹೆಂಡ್ರ ಮಕ್ಕಳನ್ನ ಬಿಟ್ಟು ಎಲ್ಲಾರ ತೀರ್ಥಯಾತ್ರೆ ಮಾಡ್ಬೇಕು, ಧ್ಯಾನ ಮಾಡ್ಬೇಕಂತ ಒಬ್ಬ ಅಂದ. ಅಯ್ಯೋ ಅವನ್ನೆಲ್ಲ ಮಾಡಿದ ಕೂಡ್ಲೆ ಆಗಲ್ಲಪ್ಪ, ಇಲ್ಲಿ ಮನೆಗೆ ಇದ್ದು ಸಾಧಿಸ್ಬೇಕು ಅಂತ ಒಬ್ಬ ಅಂದ. ಇನ್ನೊಬ್ಬ ಶಾಸ್ತ್ರ ಕೇಳ್ಬೇಕಪ್ಪ, ಶಾಸ್ತ್ರದಾಗ ಹೇಳಿದಂಗ ನಡಗಿಬೇಕಂತ ಒಬ್ಬ ಅಂದ. ಶಾಸ್ತ್ರ ಕೇಳಿದ ಕೂಡ್ಲೆ ಆಗಲ್ಲಪ್ಪ, ಅದು ಶಾಸ್ತ್ರ ಕೇಳಿದ್ರ ಆಗಲ್ಲ, ನಾವು ನಮ್ ಮನಸ್ ಶುದ್ಧ ಇರ್ಬೇಕಂತ ಒಬ್ಬ ಅಂದ. ಇನ್ನೊಬ್ಬ ಮನಸ್ ಶುದ್ಧ ಇದ್ ಕೂಡ್ಲೆ ಆಗಲ್ಲಪ್ಪ, ಭಾವ ಶುದ್ಧ ಇರ್ಬೇಕು ಅಂದ. ಇನ್ನೊಬ್ಬ ಭಾವ ಶುದ್ಧ ಇದ್ ಕೂಡ್ಲೆ ಆಗಲ್ಲ, ಸಾಧುಗಳಿಗೆ ಮಹಾತ್ಮರಿಗೆ ಶರಣ ಹೋಗ್ಬೇಕು ಅಂದ. ಇನ್ನೊಬ್ಬ ಶರಣ ಹೋದ್ ಕೂಡ್ಲೆ ಯಾರ ಮಹಾತ್ಮರಿಗೆ ಶರಣ ಹೋದ್ ಕೂಡ್ಲೆ ಸುಮ್ನ ಆಗಲ್ಲಪ್ಪ, ಸುಮ್ನ ಬಡದಾಡಿದ್ರೆ ಏನಾಗಲ್ಲ,
ಎಲ್ಲದಕ್ಕೂ ಮುಖ್ಯವಾಗಿ ಅಂತಃಕರಣ ಶುದ್ಧ ಇರ್ಬೇಕು ಅಂತ ಹೇಳಿದ. ಅಂತಃಕರಣದಲ್ಲಿ ಭೂತ ದಯೆ ಇರ್ಬೇಕು ಅಂತ ಹೇಳಿದ. ಅಪ್ಪಾಜಿ ಇಲ್ಲಿ ಸಮಯ ಆಯ್ತು, ಉಳಿದ ಭಾಗವನ್ನ ನಾಳೆ ನೋಡೋಣ್ರಪ್ಪಾಜಿ. ನಿಮ್ಮೆಲ್ಲರ ಪಾದಗಳಿಗೆ ವಂದಿಸುತ್ತಾ ಇವತ್ತಿನ ನುಡಿ ಮುಕ್ತಾಯ ಮಾಡ್ತೇನ್ರಪ್ಪಾಜಿ. ಶರಣೋ ಶರಣ.